ನಮಸ್ಕಾರ ವೀಕ್ಷಕರೇ, ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಕಪಿಲಾ ನದಿಯ ಯಾತ್ರೆಯ ಮುಂದಿನ ಕ್ಷೇತ್ರವಾದ ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ನಂಜನಗೂಡಿನಲ್ಲಿ ಇದೀಗ ನಾವು ಇದ್ದೇವೆ. ಈ ಒಂದು ಕ್ಷೇತ್ರದ ಸ್ಥಳ ಪುರಾಣದ ಬಗ್ಗೆ ಹಾಗೂ ದಂತಕಥೆಗಳ ಬಗ್ಗೆ ಮತ್ತು ಕಪಿಲಾ ನದಿಗೂ ನಂಜನಗೂಡಿಗೂ ಇರುವುದರ ಸಂಬಂಧಗಳ ಬಗ್ಗೆ ಇನ್ನು ಮುಂದೆ ಪ್ರಸಾರವಾಗುವ ವಿಡಿಯೋಗಳಲ್ಲಿ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಹಾಗೆಯೇ ಈ ಪವಿತ್ರ ಕ್ಷೇತ್ರದ ಕಪಿಲಾ ನದಿಯ ತೀರದಲ್ಲಿ ಕಪಿಲೇಶ್ವರನಿಗೆ ವಿಶೇಷ ಪೂಜೆ ಮಾಡುವ ಮುಖಾಂತರ ಈ ನಮ್ಮ ಕಪಿಲಾ ನದಿಯ ಯಾತ್ರೆ ಮುಂದುವರಿಯುತ್ತದೆ. ನಂಜನಗೂಡು ಎಂಬುದು ಕರ್ನಾಟಕದ ಮೈಸೂರು ಜಿಲ್ಲೆಯ ಪ್ರಮುಖ ಪುಣ್ಯಕ್ಷೇತ್ರವಾಗಿದೆ. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ನಂಜನಗೂಡಿನ ಐತಿಹಾಸಿಕ ಹಿನ್ನೆಲೆ: ಅತ್ಯಂತ ಪ್ರಾಚೀನ ಕ್ಷೇತ್ರ ನಂಜನಗೂಡು ಪ್ರಾಚೀನ ಕಾಲದಿಂದಲೂ ಶ್ರದ್ಧೆ ಮತ್ತು ಭಕ್ತಿಯ ಕೇಂದ್ರವಾಗಿದ್ದು, ಇದು ಪ್ರಮುಖವಾಗಿ ಶ್ರೀ ನಂಜುಂಡೇಶ್ವರನ ದೇವಾಲಯದಿಂದ ಖ್ಯಾತಿ ಪಡೆದಿದೆ. ಈ ಕ್ಷೇತ್ರವು ಶೈವ ಧರ್ಮದ ಪ್ರಮುಖ ಕೇಂದ್ರವಾಗಿದ್ದು, ಇಲ್ಲಿನ ದೇವಾಲಯವು ದ್ರಾವಿಡ ಶೈಲಿಯ ಸುಂದರ ಶಿಲ್ಪಕಲಾಕೃತಿಗಳ ತಾಣವಾಗಿದೆ. ಇದು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಪೌರಾಣಿಕ ಮಹತ್ವ ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದ್ದು, ಈ ದಕ್ಷಿಣ ಕಾಶಿಗೆ ಹಲವಾರು ದಂತಕಥೆಗಳನ್ನು ಕಾಣಬಹುದಾಗಿದೆ. ನಂಜನಗೂಡು ಮೈಸೂರಿನಿಂದ ಸುಮಾರು 23 ಕಿಲೋಮೀಟರ್ಗಳ ದೂರದಲ್ಲಿದ್ದು, ಕಪಿಲಾ ನದಿಯ ತಟದಲ್ಲಿ ಕಂಡುಬರುತ್ತದೆ. ನಂಜನಗೂಡಿಗೆ ರಸ್ತೆ, ರೈಲು ಮತ್ತು ಹತ್ತಿರದ ವಿಮಾನ ನಿಲ್ದಾಣದ ಮೂಲಕ ಸುಲಭವಾಗಿ ಪ್ರವೇಶಿಸಬಹುದು. ಧಾರ್ಮಿಕ ತಾಣವಾಗಿರುವ ಕಾರಣದಿಂದ ಈ ಊರಿನಲ್ಲಿ ಸಾರಿಗೆ ವ್ಯವಸ್ಥೆ ಸದಾ ಲಭ್ಯವಿದೆ. ನಂಜನಗೂಡು ಮೈಸೂರು, ಚಾಮರಾಜನಗರ, ಬೆಂಗಳೂರು ಮತ್ತು ಊಟಿ ಮುಂತಾದ ಕಡೆಗಳಿಗೆ ಉತ್ತಮವಾಗಿ ಸಂಪರ್ಕ ಹೊಂದಿದೆ. ಇದು ಮೈಸೂರು ಜಿಲ್ಲೆಯ ಪ್ರಮುಖ ಪವಿತ್ರ ಕ್ಷೇತ್ರವಾಗಿರುವ ಕಾರಣದಿಂದ ವಿವಿಧ ಮಾರ್ಗಗಳಿಂದಲೂ ಸುಲಭವಾಗಿ ಪ್ರವೇಶಿಸಬಹುದು. ನಂಜನಗೂಡಿನ ಸಾಂಸ್ಕೃತಿಕ ಹಿನ್ನೆಲೆ ತುಂಬಾ ಶ್ರೀಮಂತ ಮತ್ತು ವೈವಿಧ್ಯಮಯವಾಗಿದ್ದು, ಇದು ಧಾರ್ಮಿಕ, ಪೌರಾಣಿಕ, ಶಾಸ್ತ್ರೀಯ ಹಾಗೂ ಜಾನಪದ ಸಂಸ್ಕೃತಿಯ ಸಮನ್ವಯವಾಗಿರುವ ಪವಿತ್ರ ಕ್ಷೇತ್ರವಾಗಿದೆ.